ನಮಸ್ಕಾರ, ಕೆಎಸ್ಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾಸರಗೋಡು ಜಿಲ್ಲೆಯಾದ್ಯಂತ ಭಾರೀ ಮಳೆ, ಹಲವೆಡೆಗಳಲ್ಲಿ ವಾಹನ ಸಂಚಾರ ಅಸ್ತವ್ಯಸ್ತ. ಆಟವಾಡುವ ನಡುವೆ ಸೈಕಲ್ನಲ್ಲಿ 6 ವರ್ಷದ ಬಾಲಕನ ಕಾಲು ಸಿಲುಕಿಕೊಂಡ ಘಟನೆ, ಅಗ್ನಿಶಾಮಕ ದಳದಿಂದ ರಕ್ಷಣೆ. ಎಣ್ಣಪಾರ ಎಂಬಲ್ಲಿ ನಡೆದ ಯುವತಿಯ ಕೊಲೆ ಹಾಗೂ ಸಾಕ್ಷ್ಯ ನಾಶಪಡಿಸಿದ ಪ್ರಕರಣದಲ್ಲಿ 15 ವರ್ಷಗಳ ನಂತರ ಆರೋಪಿಯ ಬಂಧನ ವಿಳಂಬದ ಸುತ್ತ ನಿಗೂಢತೆ ಇದೆ ಎಂದು ಕೆಪಿಜೆಎಸ್ ಆರೋಪ. ಕಾಸರಗೋಡು ಪ್ರೆಸ್ ಕ್ಲಬ್ ಆಯೋಜಿಸುವ ರಾಜ್ಯ ಪತ್ರಕರ್ತರ ಟಗ್ ಆಫ್ ವಾರ್ ಸ್ಪರ್ಧೆ ಹಾಗೂ ಉತ್ತರ ವಲಯ ಟಗ್ ಆಫ್ ವಾರ್ ಸ್ಪರ್ಧೆ ಮೇ 21ರಂದು. ಪಶುಸಂಗೋಪನೆ ಇಲಾಖೆ ಆರಂಭಿಸಿದ ರಾಜ್ಯದ 3ನೇ ಎಬಿಸಿ ಕೇಂದ್ರ, ಕಾಸರಗೋಡಿನ ಮುಳಿಯಾರ್ನಲ್ಲಿ ಉದ್ಘಾಟನೆ. ವಾರ್ತೆಗಳು ವಿವರವಾಗಿ. ಕಾಸರಗೋಡು ಜಿಲ್ಲೆಯಾದ್ಯಂತ ಭಾರೀ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಸರ್ವಿಸ್ ರೋಡ್ ಮೂಲಕವಿರುವ ಪ್ರಯಾಣ ಅಪಘಾತದ ಭೀತಿಯನ್ನು ಸೃಷ್ಟಿಸುತ್ತಿದೆ. ರಸ್ತೆ ಜರಿದು ವಾಹನಗಳು ಮಣ್ಣಿನಲ್ಲಿ ಹುದುಗಿ ಹಲವೆಡೆ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಕೆಲವೆಡೆ ಸರ್ವಿಸ್ ರಸ್ತೆಗಳಲ್ಲಿ ನೀರು ನಿಂತು ವಾಹನ ಸಂಚಾರಕ್ಕೆ ಅಡ್ಡಿ ಮಾಡುತ್ತಿದೆ. ಭಾರೀ ಮಳೆಯಿಂದಾಗಿ ಕಾಸರಗೋಡು ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿಯ ಸರ್ವಿಸ್ ರಸ್ತೆಗಳು ಅಪಾಯಕಾರಿ ವಲಯವಾಗುತ್ತಿವೆ. ಸರ್ವಿಸ್ ರಸ್ತೆಗಳಿಗೆ ನೀರು ನುಗ್ಗಿ ರಸ್ತೆಗಳು ಕುಸಿದು ವಾಹನಗಳು ಮಣ್ಣಿನಲ್ಲಿ ಹುದುಗಿ ಹೋಗುವ ಘಟನೆ ನಡೆದು ರಾಷ್ಟ್ರೀಯ ಹೆದ್ದಾರಿಯ ಹೆಚ್ಚಿನ ಸರ್ವಿಸ್ ರಸ್ತೆಗಳಲ್ಲಿ ವಾಹನ ಸಂಚಾರ ಅಸ್ತವ್ಯಸ್ತಗೊಳ್ಳುತ್ತಿವೆ. ಕರಂದಕ್ಕಾಡ್ ಹೋಂಡಾ ಶೋರೂಮ್ ಸಮೀಪ ಸರ್ವಿಸ್ ರಸ್ತೆಯ ಸಮೀಪವಿದ್ದ ಬೃಹತ್ ಮರವೊಂದು ರಾಷ್ಟ್ರೀಯ ಹೆದ್ದಾರಿಗೆ ಅಡ್ಡಲಾಗಿ ಹಾಗೂ ವಿದ್ಯುತ್ ತಂತಿಗಳ ಮೇಲೆ ಬಿದ್ದಿದೆ. ಇದರಿಂದಾಗಿ ಬೆಳಗ್ಗೆಯಿಂದಲೇ ವಾಹನ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿತ್ತು. ಸ್ಥಳೀಯರು ಅಗ್ನಿಶಾಮಕ ಇಲಾಖೆಗೆ ಮಾಹಿತಿ ನೀಡಿದ ನಂತರ ಹಿರಿಯ ಅಗ್ನಿಶಾಮಕ ಮತ್ತು ರಕ್ಷಣಾ ಅಧಿಕಾರಿ ವಿಎನ್ ವೇಣುಗೋಪಾಲ್ ನೇತೃತ್ವದಲ್ಲಿ ಸಿಬ್ಬಂದಿಗಳು ಹಾಗೂ ಸ್ಥಳೀಯ ನಿವಾಸಿಗಳು ಮರವನ್ನು ಕಡಿದು ತೆರವುಗೊಳಿಸಿದರು. ನಂತರ ಸಂಚಾರ ಪುನರ್ಸ್ಥಾಪಿಸಲಾಯಿತು. ಮರ ಬಿದ್ದ ನಂತರ ವಿದ್ಯುತ್ ತಂತಿಗಳು, ಇತರ ಕೇಬಲ್ಗಳು ಮತ್ತು ವಿದ್ಯುತ್ ಕಂಬಗಳು ಮುರಿದು ರಸ್ತೆಗೆ ಬಿದ್ದಿದ್ದವು. ಕೆಎಸ್ಇಬಿ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಲೈನನ್ನು ಆಫ್ ಮಾಡಿ ಕೇಬಲ್ಗಳು ಮತ್ತು ತಂತಿಗಳನ್ನು ಕತ್ತರಿಸಿ ತೆಗೆದ ನಂತರ ಅಗ್ನಿಶಾಮಕ ಇಲಾಖೆಗೆ ಅಡಚಣೆ ನಿವಾರಿಸಲು ಸಾಧ್ಯವಾಯಿತು. ಅದೇ ರೀತಿ ಚೆರ್ಕಳ ಬದಿಯಡ್ಕ ರಾಜ್ಯ ಹೆದ್ದಾರಿಯಲ್ಲಿ ಬೃಹತ್ ಅಕೇಶಿಯಾ ಮರವೊಂದು ಬಿದ್ದು ರಸ್ತೆ ಸಂಚಾರಕ್ಕೆ ಅಡ್ಡಿಯಾಯಿತು. ಅಗ್ನಿಶಾಮಕ ದಳ ಸ್ಥಳಕ್ಕೆ ಆಗಮಿಸಿ ಮರವನ್ನು ತುಂಡರಿಸಿ ತೆಗೆದ ನಂತರ ರಸ್ತೆ ಸಂಚಾರವನ್ನು ಪುನಃಸ್ಥಾಪಿಸಲಾಯಿತು. ಸಿಬ್ಬಂದಿಗಳಾದ ಎಂ ರಮೇಶ್, ಜೀವನ್ ಪಿಜಿ, ಎಚ್ ಉಮೇಶನ್, ಪಿ ರಾಜೇಶ್, ಅಖಿಲ್ ಅಶೋಕನ್, ಅಮಲ್ ರಾಜ್ ಟಿ, ಹೋಂಗಾರ್ಡ್ ಪಿವಿ ರಂಜಿತ್ ರಕ್ಷಣಾ ಕಾರ್ಯಾಚರಣಾ ತಂಡದಲ್ಲಿದ್ದರು. ಮಂಗಳವಾರ ಬೆಳಗ್ಗೆ ಪೆರಿಯ ಕುಟ್ಟಿಯಡ್ಕ ಕೇಂದ್ರೀಯ ವಿಶ್ವವಿದ್ಯಾಲಯ ಸಮೀಪದ ಸರ್ವಿಸ್ ರಸ್ತೆಯಲ್ಲಿ ನೀರು ತುಂಬಿ ರಸ್ತೆ ಕುಸಿದು ಕಣ್ಣೂರಿನಿಂದ ಮಂಗಳೂರಿಗೆ ತೆರಳುತ್ತಿದ್ದ ಖಾಸಗಿ ಬಸ್ ಮಣ್ಣಿನಲ್ಲಿ ಹುದುಗಿದ ಘಟನೆ ಸಂಭವಿಸಿದೆ. ಅರ್ಧ ಗಂಟೆಗೂ ಹೆಚ್ಚು ಕಾಲ ವಾಹನ ಸಂಚಾರ ಸ್ಥಗಿತಗೊಂಡು ಪ್ರಯಾಣಿಕರು ಪರದಾಡುವಂತಾಯಿತು. ಸೋಮವಾರ ರಾತ್ರಿ ಮತ್ತು ಮಂಗಳವಾರ ಬೆಳಗ್ಗೆ ಸುರಿದ ಮಳೆಗೆ ಮಾವುಂಗಲ್ ಸರ್ವಿಸ್ ರಸ್ತೆ ಕುಸಿದು ವಾಹನ ಸಂಚಾರ ಸ್ಥಗಿತಗೊಂಡಿತ್ತು. ಸಣ್ಣ ವಾಹನಗಳು ಹಾದು ಹೋಗಲು ಸಾಧ್ಯವಾದರೂ ದೊಡ್ಡ ವಾಹನಗಳ ಸಂಚಾರಕ್ಕೆ ತೊಂದರೆಯಾಯಿತು. ನಿರ್ಮಾಣ ಕಾರ್ಯದ ಕಾರಣದಿಂದಾಗಿ ಚೆಮ್ಮಂಟವಯಲ್ ಸೇತುವೆಯ ಮೂಲಕ ಸಂಚಾರ ಸ್ಥಗಿತಗೊಳಿಸಲಾಗಿದೆ. ಕಾಲಿಕಡವು ಸರ್ವಿಸ್ ರಸ್ತೆ ಹಾಗೂ ಪುಲ್ಲೂರಿನ ಸರ್ವಿಸ್ ರಸ್ತೆಯಲ್ಲಿಯೂ ನೀರು ನುಗ್ಗಿದ್ದು ಪ್ರಯಾಣಿಕರಲ್ಲಿ ಆತಂಕ ಸೃಷ್ಟಿ ಮಾಡಿದೆ. ಮುಂದಿನ ದಿನಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಕೇಂದ್ರ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಕಾಸರಗೋಡಿನಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಆಟವಾಡುವ ನಡುವೆ ಸೈಕಲ್ನಲ್ಲಿ ಕಾಲು ಸಿಲುಕಿಕೊಂಡ 6 ವರ್ಷದ ಬಾಲಕನನ್ನು ಅಗ್ನಿಶಾಮಕ ದಳದವರು ರಕ್ಷಿಸಿದ ಘಟನೆ ನಡೆದಿದೆ. ತಳಂಗರ ಜದೀದ್ ರಸ್ತೆಯ ಸಲೀಂ ಎಂಬುವರ ಪುತ್ರ ಹಾತಿಮ್ನ ಕಾಲಾಗಿದೆ. ಸೈಕಲ್ನ ಚೈನ್ ಎಡೆಯಲ್ಲಿ ಸಿಲುಕಿರುವುದು. ಕಾಲನ್ನು ಹೊರತೆಗೆಯಲು ಸ್ಥಳೀಯರು ಪ್ರಯತ್ನಿಸಿದ್ದು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಫೈರ್ ಫೋರ್ಸ್ಗೆ ಮಾಹಿತಿ ನೀಡಿದ್ದಾರೆ. ಸೈಕಲ್ ಓಡಿಸುವ ನಡುವೆ ಕಾಲು ಚೈನ್ನಲ್ಲಿ ಸಿಲುಕಿಕೊಂಡ 6 ವರ್ಷದ ಬಾಲಕನನ್ನು ಅಗ್ನಿಶಾಮಕ ದಳ ರಕ್ಷಿಸಿದ ಘಟನೆ ನಡೆದಿದೆ. ತಳಂಗರದ ಜದೀದ್ ರಸ್ತೆಯ ಸಲೀಂ ಎಂಬುವರ ಪುತ್ರ ಹಾತಿಮ್ನನ್ನು ಅಗ್ನಿಶಾಮಕ ದಳ ರಕ್ಷಿಸಿದೆ. ಸೋಮವಾರ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಹಾತಿಮ್ ಸೈಕಲ್ನಲ್ಲಿ ಆಟವಾಡುತ್ತಿದ್ದಾಗ ಆಕಸ್ಮಿಕವಾಗಿ ಬಿದ್ದಿದ್ದಾನೆ. ಬೀಳುವ ಸಂದರ್ಭದಲ್ಲಿ ಹಾತಿಮ್ನ ಕಾಲು ಸೈಕಲ್ ಚೈನ್ ಎಡೆಯಲ್ಲಿ ಸಿಲುಕಿಕೊಂಡಿತು. ಕಿರುಚಾಟ ಕೇಳಿ ಓಡಿ ಬಂದ ಸ್ಥಳೀಯರು ಮೊಣಕಾಲನ್ನು ಚೈನ್ನಿಂದ ಹೊರತೆಗೆಯಲು ಪ್ರಯತ್ನಿಸಿದರೂ ಫಲಕಾರಿಯಾಗಲಿಲ್ಲ. ನಂತರ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಲಾಯಿತು. ಸೀನಿಯರ್ ಫೈರ್ ಆ್ಯಂಡ್ ರಿಸ್ಕ್ ಆಫೀಸರ್ ವಿಎನ್ ವೇಣುಗೋಪಾಲ್ ನೇತೃತ್ವದ ತಂಡ ಸ್ಥಳಕ್ಕೆ ಆಗಮಿಸಿ ಮಗುವನ್ನು ರಕ್ಷಿಸಿದೆ. ನೋವಿನಿಂದ ನರಳುತ್ತಿದ್ದ ಮಗುವಿನ ಕಾಲಿನಿಂದ ಚೈನ್ ಕಟ್ಟರ್ ಬಳಸಿ ಕತ್ತರಿಸುವ ಮೂಲಕ ರಕ್ಷಣಾ ಕಾರ್ಯಾಚರಣೆ ನಡೆಸಲಾಯಿತು. ಮಗುವಿನ ಕಾಲಿಗೆ ಗಾಯವಾಗಿದ್ದು ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಯಿತು. ಸಿಬ್ಬಂದಿಗಳಾದ ರಮೇಶ್ ಎಂ, ರಾಜೇಶ್ ಪಿಟಿ, ಅಮಲ್ ರಾಜ್, ಜಿತಿನ್ ಕೃಷ್ಣನ್ ಕೆವಿ, ವೈಶಾಖ್ ಎಂಎಂ,
ಹೋಂಗಾರ್ಡ್ ರಾಜು ವಿ ಎಂಬಿವರು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. 15 ವರ್ಷಗಳ ಹಿಂದೆ ಕಾಸರಗೋಡು ಎಣ್ಣಪಾರ ಎಂಬಲ್ಲಿ ನಡೆದ ಯುವತಿಯ ಕೊಲೆ ಹಾಗೂ ಸಾಕ್ಷ್ಯ ನಾಶಪಡಿಸಿದ ಪ್ರಕರಣದಲ್ಲಿ ಅಪರಾಧ ವಿಭಾಗವು 15 ವರ್ಷಗಳ ನಂತರ ಆರೋಪಿಯನ್ನು ಬಂಧಿಸಿದೆ. ಈ ಘಟನೆಯಲ್ಲಿ ಬಂಧನದ ವಿಳಂಬದ ಸುತ್ತ ನಿಗೂಢತೆ ಇದೆ ಎಂದು ಕೆಪಿಜೆಎಸ್ ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿತು. ಕಾಸರಗೋಡು ಎಣ್ಣಪ್ಪಾರ ಎಂಬಲ್ಲಿ 15 ವರ್ಷಗಳ ಹಿಂದೆ ವಿದ್ಯಾರ್ಥಿನಿಯಾಗಿದ್ದ ಆದಿವಾಸಿ ಯುವತಿಯ ಕೊಲೆ ಹಾಗೂ ಸಾಕ್ಷ್ಯ ನಾಶಪಡಿಸಿದ ಪ್ರಕರಣದಲ್ಲಿ ಅಪರಾಧ ವಿಭಾಗವು 15 ವರ್ಷಗಳ ನಂತರ ಆರೋಪಿಯನ್ನು ಕ್ರೈಂ ಬ್ರಾಂಚ್ ವಶಕ್ಕೆ ಪಡೆದಿದೆ. ಈ ಘಟನೆಯಲ್ಲಿ ಬಂಧನ ವಿಳಂಬಿಸಿದ ಸುತ್ತ ನಿಗೂಢತೆ ಇದೆ. ಅಧಿಕೃತ ಕರ್ತವ್ಯ ನಿರ್ವಹಣೆಯಲ್ಲಿ ಗಂಭೀರ ಲೋಪ ಎಸಗುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಶಿಕ್ಷಿಸಲು ಎಸ್ಸಿ ಕಾಯ್ದೆಯಲ್ಲಿ ತೀವ್ರವಾದ ಇಲಾಖೆಗಳಿದ್ದರೂ ದಳದಲ್ಲಿ ರಾಜಕೀಯಕರಣ ಮತ್ತು ಯೂನಿಯನ್ ಸಂಸ್ಕೃತಿಯು ಅವರಿಗೆ ರಕ್ಷಣೆ ನೀಡುವುದು ಕಾನೂನಿನ ನಿಯಮವನ್ನು ಉಲ್ಲಂಘಿಸುವುದು ಹಾಗೂ ബുടമേಲು ಮಾಡುವುದಾಗಿದೆ ಎಂದು ಕೆಪಿಜೆಎಸ್ പദാധികാരിಗಳು ആരോപിಸಿದರು. അവരുടെ ബിനാമിയായിട്ടാണ് ഈ പത്രാധിപർ വന്നിരിക്കുന്നത്. പത്രാധിപർ 25 ലക്ഷം രൂപ ഞങ്ങൾക്ക് ഓഫർ ചെയ്തത് ഇത്തരം ആളുകളുടെ ബിനാമിയായിട്ടാണ്. അതുകൊണ്ടാണ് അവർക്ക് കോടതിയിലൊക്കെ ഇത്ര വലിയ ഇന്ത്യയിൽ തന്നെ ഏറ്റവും വലിയ ക്രിമിനൽ അഭിഭാഷക സംഘത്തെ ഈ കേസിനെ ഡിഫെൻഡ് ചെയ്യാൻ വേണ്ടി കൊണ്ടുവരാൻ വേണ്ടി കഴിഞ്ഞത്. 6-7 വക്കീലന്മാരാണ്. ഗവൺമെൻറ് വക്കീലും ഞങ്ങൾക്ക് അനുകൂലമല്ല. അങ്ങനെ ഗവൺമെൻറ്റിൻ്റെ എതിർപ്പും ഈ പ്രതികളെന്ന് പറയുന്നവരുടെ എതിർപ്പും എല്ലാം മറികടന്നുകൊണ്ടാണ് ഇപ്പോൾ ഞങ്ങൾ ഈ വിധി സമ്പാദിച്ച് മുന്നോട്ട് പോയിട്ടില്ല. അപ്പോൾ ഞാൻ പറഞ്ഞു വരുന്നത് ഇന്നലത്തെ വിധിയിൽ വളരെ പ്രധാനമായ ഒരു കണ്ടന്റ് എന്ന് പറയുന്നത് ഞങ്ങൾ ചൂണ്ടിക്കാട്ടിയ പ്രതികളിലേക്ക് അന്വേഷണം പോകണം. അച്ഛനും അമ്മയും ചൂണ്ടിക്കാട്ടിയിട്ടുള്ള പ്രതികളിലേക്ക് അന്വേഷണം നീളണം. ഈ ദിവസം വരെ ഈ അന്വേഷണം ഈ പറഞ്ഞിട്ടുള്ള പത്രാധിപരായിട്ടുള്ള അരവിന്ദൻ മാണിക്കോത്തിലേക്ക് എത്തിയിട്ടില്ല. അരവിന്ദൻ മാണിക്കോത്തിനെ ചോദ്യം ചെയ്തിട്ടില്ല. ಸುದ್ದಿಗೋಷ್ಠಿಯಲ್ಲಿ ಕೆಪಿಜೆಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ತೆಕ್ಕನ್ ಸುನಿಲ್ ಕುಮಾರ್, ಯುವತಿಯ ತಂದೆ, ಮಹಿಳಾ ಸಮಾಜ ಕಾರ್ಯದರ್ಶಿ ಎಂಆರ್ ಪುಷ್ಪ, ಯುವಜನ ಸಮಾಜ ಜಿಲ್ಲಾ ಕಾರ್ಯದರ್ಶಿ ಹರಿಕೃಷ್ಣನ್, ಅಭಿಲಾಷ್ ಎಂಬಿವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಪ್ರೆಸ್ ಕ್ಲಬ್ ಆಯೋಜಿಸುವ ರಾಜ್ಯ ಪತ್ರಕರ್ತರ ಟಗ್ ಆಫ್ ವಾರ್ ಸ್ಪರ್ಧೆ ಹಾಗೂ ಉತ್ತರ ವಲಯ ಟಗ್ ಆಫ್ ವಾರ್ ಸ್ಪರ್ಧೆಯು ಮೇ 21ರಂದು ನಡೆಯಲಿದೆ. ಕಂಬ್ ಆಫ್ ವಾರ್ ಎಂಬ ಹೆಸರಿನಲ್ಲಿ ಕಾಸರಗೋಡು ಪ್ರೆಸ್ ಕ್ಲಬ್ ಪರಿಸರದಲ್ಲಿ ವಿಶೇಷವಾಗಿ ಸಿದ್ಧಪಡಿಸಿದ ಸ್ಥಳದಲ್ಲಾಗಿದೆ ಸ್ಪರ್ಧೆ ನಡೆಯಲಿರುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ಪದಾಧಿಕಾರಿಗಳು ತಿಳಿಸಿದರು. ರಾಜ್ಯದ ಮಾಧ್ಯಮ ಕಾರ್ಯಕರ್ತರಿಗಾಗಿ ಪ್ರೆಸ್ ಕ್ಲಬ್ ಹಾಗೂ ಬಾಬಿ ಇಂಟರ್ನ್ಯಾಷನಲ್ ಗ್ರೂಪ್ ಸೇರಿ ಆಯೋಜಿಸುವ ರಾಜ್ಯ ಪತ್ರಕರ್ತರ ಟಗ್ ಆಫ್ ವಾರ್ ಸ್ಪರ್ಧೆ ಮತ್ತು ಉತ್ತರ ವಲಯ ಟಗ್ ಆಫ್ ವಾರ್ ಸ್ಪರ್ಧೆ ಮೇ 21ರಂದು ಕಾಸರಗೋಡಿನಲ್ಲಿ ನಡೆಯಲಿದೆ. ಕಂಬಪೋರ್ ಎಂಬ ಹೆಸರಿನಲ್ಲಿ ಕಾಸರಗೋಡು ಪ್ರೆಸ್ ಕ್ಲಬ್ ಸಮೀಪವಿರುವ ವೆಲ್ಫಿಟ್ ಸ್ಟೇಡಿಯಂನಲ್ಲಿ ಸ್ಪರ್ಧೆಗಾಗಿ ವಿಶೇಷವಾಗಿ ಸಿದ್ಧಪಡಿಸಲಾದ ಸ್ಥಳದಲ್ಲಿ ಟಗ್ ಆಫ್ ವಾರ್ ನಡೆಯಲಿದೆ. ರಾಜ್ಯದ ವಿವಿಧ ಪ್ರೆಸ್ ಕ್ಲಬ್ಗಳ ತಂಡಗಳ ಜೊತೆಗೆ ಕೇರಳ ಯೂನಿಯನ್ ಆಫ್ ವರ್ಕಿಂಗ್ ಜರ್ನಲಿಸ್ಟ್ ರಾಜ್ಯ ಸಮಿತಿ ತಂಡವು ಚಾಂಪಿಯನ್ಶಿಪ್ನಲ್ಲಿ ಸ್ಪರ್ಧಿಸಲಿದೆ. ಇದಲ್ಲದೆ ಕಣ್ಣೂರು, ಕಾಸರಗೋಡು ಜಿಲ್ಲೆಗಳ ಪ್ರಮುಖ ಹಗ್ಗಜಗ್ಗಾಟ ತಂಡಗಳು ವಿಶೇಷ ಸ್ಪರ್ಧೆಯಲ್ಲಿ ഭാഗവഹിಸಲಿವೆ ಎಂದು പദാധികാരിಗಳು ತಿಳಿಸಿದರು. 2 വിഭാഗത്തിലായാണ് ഇതിൻ്റെ മത്സരം നടക്കുന്നത്. ഒന്ന്, സംസ്ഥാനത്തെ പ്രസ് ക്ലബ്ബുകൾക്ക് കീഴിലുള്ള മാധ്യമപ്രവർത്തകരുടെ ടീം പങ്കെടുക്കുന്ന സംസ്ഥാന ജേർണലിസ്റ്റ് വടംവലി ചാമ്പ്യൻഷിപ്പ്. അതിൻ്റെ ഒപ്പം തന്നെ ഇത് കൂടുതൽ ജനകീയമാക്കുന്നതിന് വേണ്ടി കണ്ണൂർ, കാസർഗോഡ് ജില്ലയിലെ പ്രമുഖ ക്ലബ്ബുകൾ അതോടൊപ്പം തന്നെ യുവജന സംഘടനകളെല്ലാം തന്നെ പങ്കെടുപ്പിച്ചുകൊണ്ടുള്ള മറ്റൊരു വിഭാഗത്തിലുള്ള മത്സരമാണ് സംഘടിപ്പിക്കുന്നത്. നമ്മുടെ കാസർഗോഡ് ജില്ലയുടെ വിവിധ മേഖലകളിൽ നിന്നുള്ള ആളുകളുടെ പ്രാതിനിധ്യം ഇതിൽ ഉറപ്പുവരുത്തുക എന്നൊരു ഉദ്ദേശം കൂടി ഈ വടംവലി ചാമ്പ്യൻഷിപ്പുമായി ബന്ധപ്പെട്ടുണ്ട്. കാസർഗോഡിൻ്റെ നഗരഹൃദയത്തിൽ പ്രസ് ക്ലബിനോട് ചേർന്നുകൊണ്ട് എല്ലാ മേഖലകളിൽ നിന്നുമുള്ള ആളുകളെ എത്തിച്ചുകൊണ്ട് ഒരു വലിയൊരു ഉത്സവമായി ഈ വടംവലി ചാമ്പ്യൻഷിപ്പ് മാറ്റുക എന്നൊരു ഉദ്ദേശം കൂടിയുണ്ട്. ಸುದ್ದಿಗೋಷ್ಠಿಯಲ್ಲಿ ಪ್ರೆಸ್ ಕ್ಲಬ್ ಅಧ್ಯಕ್ಷ ಸಿಜು ಕಣ್ಣನ್, ಕಾರ್ಯದರ್ಶಿ ಪ್ರದೀಪ್ ನಾರಾಯಣನ್ ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಪಶುಸಂಗೋಪನೆ ಇಲಾಖೆ ಆರಂಭಿಸಿದ ರಾಜ್ಯದ 3ನೇ ಎಬಿಸಿ ಕೇಂದ್ರವನ್ನು ಕಾಸರಗೋಡಿನ ಮುಳಿಯಾರ್ನಲ್ಲಿ ಉದ್ಘಾಟಿಸಲಾಯಿತು. ಸಚಿವೆ ಜೆ ಚಿಂಜುರಾಣಿ ಉದ್ಘಾಟಿಸಿದರು. ಪಶುಸಂಗೋಪನೆ ಇಲಾಖೆ ಮುಳಿಯಾರ್ನಲ್ಲಿ ಪ್ರಾರಂಭಿಸಿದ ರಾಜ್ಯದ 3ನೇ ಎಬಿಸಿ ಕೇಂದ್ರದ ಉದ್ಘಾಟನೆ ನಡೆಯಿತು. ಹೈನುಗಾರಿಕೆ ಹಾಗೂ ಪಶುಸಂಗೋಪನಾ ಸಚಿವೆ ಜೆ ಚಿಂಜುರಾಣಿ ಉದ್ಘಾಟಿಸಿ ಮಾತನಾಡಿದರು.
ಉದುಮಾ ಶಾಸಕ ಸಿಎಚ್ ಕುಂಜಂಬು ಅಧ್ಯಕ್ಷತೆ ವಹಿಸಿದ್ದರು. ಪಶುಸಂಗೋಪನಾ ಇಲಾಖೆಯ ನಿರ್ದೇಶಕ ಆಸಿಫ್ ಕೆ ಯೂಸುಫ್ ವರದಿ ಮಂಡಿಸಿದರು. ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಶಾನವಾಜ್ ಪಾದೂರು, ಕಾಸರಗೋಡು ಮುನ್ಸಿಪಲ್ ಚೇರ್ಮನ್ ಅಬ್ಬಾಸ್ ಬೇಗಂ, ಪಂಚಾಯತ್ ಪ್ರೆಸಿಡೆಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷೆ ಎಪಿ ಉಷಾ, ಸಾರ್ವಜನಿಕ ಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಭಾಗವಹಿಸಿದ್ದರು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್ ಸ್ವಾಗತಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಆಲೂರು ಕಲ್ಚರಲ್ ಕ್ಲಬ್ ವತಿಯಿಂದ ಮಾದಕ ದ್ರವ್ಯ ಜಾಗೃತಿ ಹಾಗೂ ವೃತ್ತಿ ಮಾರ್ಗದರ್ಶನ ತರಗತಿ ಆಯೋಜಿಸಲಾಯಿತು. ಮುಳಿಯಾರು ಪಂಚಾಯತ್ ಸದಸ್ಯ ರಮೇಶ್ ಮುತಲಪರ ಉದ್ಘಾಟಿಸಿದರು. ಮಾದಕ ವ್ಯಸನ ಪಿಡುಗಿನ ವಿರುದ್ಧ ಆಲೂರು ಕಲ್ಚರಲ್ ಕ್ಲಬ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಮಾದಕ ವಸ್ತುಗಳ ಜಾಗೃತಿ ತರಗತಿ ಹಾಗೂ ವೃತ್ತಿ ಮಾರ್ಗದರ್ಶನ ತರಗತಿ ಆಯೋಜಿಸಲಾಯಿತು. ಮುಳಿಯಾರು ಪಂಚಾಯತ್ ಸದಸ್ಯ ರಮೇಶ್ ಮುತ್ಯಾಲಪರ ಉದ್ಘಾಟಿಸಿದರು. ವೃತ್ತಿ ಮಾರ್ಗದರ್ಶನ ತರಗತಿಯನ್ನು ಮುನ್ನಡೆಸಿದ ನಿಸಾರ್ ಪೆರ್ವಾಡ್ ವಿದ್ಯಾರ್ಥಿಗಳು ತಮ್ಮ ಆಸಕ್ತಿಗೆ ಅನುಗುಣವಾಗಿ ಯಾವ ಕ್ಷೇತ್ರಕ್ಕೆ ಹೋಗಬೇಕು ಎಂಬುದರ ಕುರಿತು ಮಾರ್ಗದರ್ಶನ ನೀಡಿದರು. 10ನೇ ತರಗತಿಯಲ್ಲಿ ಹೆಚ್ಚಿನ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಕ್ಲಬ್ ಪದಾಧಿಕಾರಿಗಳಾದ ಶಿಹಾಬ್ ಮೀತಲ್, ಅಫ್ರೀದ್ ಮೈಕುಳಿ, ಆಲೂರು ಜಮಾಅತ್ ಕಾರ್ಯದರ್ಶಿ ಅಬ್ದುಲ್ ಖಾದರ್ ಮೀತಲ್, ಎಂಜಿಎಲ್ಸಿ ಶಿಕ್ಷಕಿ ನೌನಾ ಟೀಚರ್, ಕ್ಲಬ್ ಮಾಜಿ ಅಧ್ಯಕ್ಷ ಉಸ್ಮಾನ್, ಪುನರ್ಜನಿ ಕ್ಲಬ್ ಅಧ್ಯಕ್ಷ ಅಬ್ದುಲ್ಲಾ ಅಪೋಲೋ ಮತ್ತಿತರರು ಉಪಸ್ಥಿತರಿದ್ದರು. ಕ್ಲಬ್ ಪ್ರಧಾನ ಕಾರ್ಯದರ್ಶಿ ಇಸ್ಮಾಯಿಲ್ ಆಲೂರು ಸ್ವಾಗತಿಸಿ ಉಪಾಧ್ಯಕ್ಷ ಎಟಿ ಅಬು ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇರಳ ಸಂಗೀತ ನಾಟಕ ಅಕಾಡೆಮಿ ಕೇಂದ್ರ ಸಮಿತಿ ಕಾಸರಗೋಡು ಕಲಾವಿದರ ಸಂಗಮ ಹಾಗೂ ನಾಟಕೋತ್ಸವ ಮೇ 23-24ರಂದು ಕಾಸರಗೋಡು ವಿದ್ಯಾನಗರ ಚಿನ್ಮಯ ತೇಜಸ್ ಸಭಾಂಗಣದಲ್ಲಿ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕೇರಳ ಸಂಗೀತ ನಾಟಕ ಅಕಾಡೆಮಿ ಕೇಂದ್ರ ಸಮಿತಿ ಕಾಸರಗೋಡು ಕಲಾವಿದರ ಸಂಗಮ ಹಾಗೂ ನಾಟಕೋತ್ಸವ ಮೇ 23-24ರಂದು ಕಾಸರಗೋಡು ವಿದ್ಯಾನಗರ ಚಿನ್ಮಯ ತೇಜಸ್ಸು ಸಭಾಂಗಣದಲ್ಲಿ ನಡೆಯಲಿದೆ. 23ರಂದು ಮಧ್ಯಾಹ್ನ ಮಂಜೇಶ್ವರ ಕಾಸರಗೋಡು ವಲಯದ ಕಲಾವಿದರ ಸಂಗಮ ನಡೆಯಲಿದೆ. ಕಾರ್ಯಕ್ರಮವನ್ನು ಸಿನಿಮಾ ನಟ ಸಂತೋಷ್ ಕೀಳಟ್ಟೂರ್ ಉದ್ಘಾಟಿಸುವರು. ಸಾಯಂಕಾಲ ನಾಟಕೋತ್ಸವದ ಉದ್ಘಾಟನೆಯನ್ನು ಅಕಾಡೆಮಿ ಅಧ್ಯಕ್ಷ ಮಟ್ಟನೂರ್ ಶಂಕರನ್ಕುಟ್ಟಿ ನೆರವೇರಿಸಲಿದ್ದಾರೆ. ಅಕಾಡೆಮಿ ಕಾರ್ಯದರ್ಶಿ ಕರಿವೆಳ್ಳೂರ್ ಮುರಳಿ, ಇಪಿ ರಾಜಗೋಪಾಲನ್, ರಾಜಮೋಹನ್ ನೀಲೇಶ್ವರ ಮುಂತಾದವರು ಭಾಗವಹಿಸಲಿದ್ದಾರೆ. 23ರಂದು ಹುಲಗಪ್ಪ ಕಟ್ಟಿಮನಿ ನಿರ್ದೇಶನದ ಜೊತೆಗಿರುವನು ಚಂದಿರ, 24ರಂದು ಸಾಯಂಕಾಲ ಸಂತೋಷ್ ಕಿಳರೂರ್ ನಿರ್ದೇಶನದ ಪೆಣ್ಣಡನ್ ನಾಟಕ ಪ್ರದರ್ಶನ ನಡೆಯಲಿದೆ ಎಂದು ಪದಾಧಿಕಾರಿಗಳು ತಿಳಿಸಿದರು. ಈ ಒಂದು ಕಲಾ ಸಂಗಮ ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರು, ಕೇರಳ ಸಂಗೀತ ನಾಟಕ ಅಕಾಡೆಮಿ ಅಧ್ಯಕ್ಷರು, ಅದರ ಜೊತೆ ಕರಿಮುಳ್ಳೂರು ಮುರಳಿ ಸರ್ ಅವರು ಸಹ ಭಾಗವಹಿಸ್ತಾರೆ. ಇಪಿ ರಾಜಗೋಪಾಲನ್ ಸರ್ ಸಹ ಇದ್ದಾರೆ. ರಾಜಮೋಹನ್ ನೀಲೇಶ್ವರ ಅವರು ಸಹ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಆದ ಕಾರಣ ನಮ್ಮ ನಾಟಕೋತ್ಸವ 6 ಗಂಟೆಗೆ ಪ್ರಾರಂಭವಾಗುವ ಮೊದಲು ಎಲ್ಲ ಕಲಾವಿದರು 3 ಗಂಟೆಗೆ ಬಂದು ತಮ್ಮ ಅನಿಸಿಕೆಗಳು ರಂಗಭೂಮಿಯ ಬಗ್ಗೆ, ಅದೇ ರೀತಿಯಲ್ಲಿ ಇನ್ನಿತರ ಕಲೆಗಳ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಅಲ್ಲಿ ಮುಕ್ತವಾಗಿ ತಿಳಿಸಬಹುದು. ಸುದ್ದಿಗೋಷ್ಠಿಯಲ್ಲಿ ಕಾಸರಗೋಡು ಥಿಯೇಟ್ರಿಕಲ್ ಸೊಸೈಟಿ ಕಾರ್ಯದರ್ಶಿ ಟಿಎ ಶಾಫಿ, ಉಪಾಧ್ಯಕ್ಷ ಜಿಬಿ ವಲ್ಸನ್, ಕೋಶಾಧಿಕಾರಿ ಅಡ್ವೊಕೇಟ್ ಟಿವಿ ಗಂಗಾಧರನ್, ಸದಸ್ಯರಾದ ಉಮೇಶ್ ಸಾಲಿಯಾನ್, ಸುಬಿನ್ ಜೋಸ್ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದ ಆರೋಪಿ ಚೊಟ್ಟೆ ನೌಷದ್ ಮೇಲೆ ವಿಚಾರಣಾ ಕೈದಿಗಳು ದಾಳಿ ಮಾಡಿದ ಘಟನೆ ಸೋಮವಾರ ನಡೆದಿದೆ. ಆತನ ಪೊಲೀಸ್ ಕಸ್ಟಡಿ ಸೋಮವಾರಕ್ಕೆ ಅಂತ್ಯಗೊಂಡಿದ್ದು, ಬೇರೆ ಜೈಲಿಗೆ ಸ್ಥಳಾಂತರಿಸುವ ಪ್ರಕ್ರಿಯೆ ನಡುವೆ ಈ ಘಟನೆ ನಡೆದಿರುವುದು. ಮಂಗಳೂರು ನಗರದಲ್ಲಿರುವ ಜಿಲ್ಲಾ ಕಾರಾಗೃಹದಲ್ಲಿ ಹಿಂದೂ ಸಂಘಟನೆ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದ ಆರೋಪಿ ಮೇಲೆ ವಿಚಾರಣಾ ಕೈದಿಗಳು ದಾಳಿ ನಡೆಸಿದ ಘಟನೆ ಸೋಮವಾರ ರಾತ್ರಿ ನಡೆದಿದೆ. ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದಲ್ಲಿ ಒಟ್ಟು 12 ಮಂದಿಯನ್ನು ಈಗಾಗಲೇ ಬಂಧಿಸಲಾಗಿದೆ. ಈ ಪ್ರಕರಣದಲ್ಲಿ ಚೊಟ್ಟೆ ನೌಷದ್ ಎಂಬಾತ ಆರೋಪಿಯಾಗಿದ್ದು, ಈತ ಸುಖಾನಂದ ಶೆಟ್ಟಿ ಕೊಲೆ ಪ್ರಕರಣದಲ್ಲೂ ಆರೋಪಿಯಾಗಿದ್ದ. ಬಂಧನವಾಗಿದ್ದ ನೌಷದ್ ಪೊಲೀಸ್ ಕಸ್ಟಡಿ ಸೋಮವಾರಕ್ಕೆ ಅಂತ್ಯವಾಗಿದ್ದು, ಆತನನ್ನು ಜಿಲ್ಲಾ ಕಾರಾಗೃಹಕ್ಕೆ ಕರೆದುಕೊಂಡು ಬಂದಿದ್ದರು. ಇಲ್ಲಿಂದ ಮೈಸೂರು ಜೈಲಿಗೆ ಸ್ಥಳಾಂತರಿಸುವ ಬಗ್ಗೆ ಅಧಿಕಾರಿಗಳು ನಿರ್ಧರಿಸಿದ್ದರು. ಅದರಂತೆ ನೌಷದ್ನನ್ನು ಬೇರೆ ಜೈಲಿಗೆ ಸ್ಥಳಾಂತರ ಮಾಡುವ ಪ್ರಕ್ರಿಯೆ ನಿಟ್ಟಿನಲ್ಲಿ ಜೈಲಿನ ಕಚೇರಿ ಪಕ್ಕಕ್ಕೆ ಕರೆತರಲಾಗಿತ್ತು. ಈ ವೇಳೆ ನೌಷದ್ ಮೇಲೆ ಕೈದಿಗಳು ಏಕಾಏಕಿ ಕಲ್ಲು ಹಾಗೂ ಮಾರಕಾಯುಧಗಳಿಂದ ದಾಳಿ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಇದರಿಂದ ನೌಷದ್ಗೆ ಅಲ್ಪ ಸ್ವಲ್ಪ ಗಾಯಗಳಾಗಿದೆ ಎಂದು ತಿಳಿದು ಬಂದಿದೆ. ನೌಷದ್ ಕಡೆಯವರು ಮೊದಲೇ ದಾಳಿಗೆ ಮುಂದಾಗಿದ್ದರಿಂದ ಪ್ರತಿದಾಳಿ ನಡೆಸಲಾಗಿತ್ತು ಎಂದು ಆತನ ಮೇಲೆ ದಾಳಿ ನಡೆಸಿದವರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಎಂದು ತಿಳಿದು ಬಂದಿದೆ. ಘಟನೆ ನಡೆದ ಕೂಡಲೇ ನಗರ ಪೊಲೀಸರು ಜಿಲ್ಲಾ ಕಾರಾಗೃಹಕ್ಕೆ ದೌಡಾಯಿಸಿದ್ದು, ಸ್ಥಳದಲ್ಲಿ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ನ್ಯೂಸ್ ಬ್ಯೂರೋ, ಮಂಗಳೂರು.
ಗಿಡ್ಡತಳಿಯ ಹಸು ಸಂರಕ್ಷಣೆಗೆ ವಿಶೇಷ ಒತ್ತು ನೀಡಬೇಕೆಂದು ಸಚಿವೆ ಜೆ ಚಿಂಜುರಾಣಿ ಹೇಳಿದರು. ಸರ್ಕಾರದ ಪಶು ಸಂರಕ್ಷಣಾ ಇಲಾಖೆಯ ಬೇಳ ಗೋಶಾಲೆಯ ನೂತನ ಆಡಳಿತ ಕಚೇರಿಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕಾಸರಗೋಡು ಬೇಳದಲ್ಲಿ ಸರ್ಕಾರದ ಪಶು ಸಂರಕ್ಷಣಾ ಇಲಾಖೆಯ ಗೋಶಾಲೆಯ ನೂತನ ಆಡಳಿತ ಕಚೇರಿಯ ಉದ್ಘಾಟನೆ ನಡೆಯಿತು. ಕೇರಳ ರಾಜ್ಯ ಹೈನುಗಾರಿಕಾ ಹಾಗೂ ಪಶುಸಂಗೋಪನಾ ಸಚಿವೆ ಜೆ ಚಿಂಜುರಾಣಿ ಉದ್ಘಾಟಿಸಿ ಮಾತನಾಡಿ, ಕೇರಳದಲ್ಲಿ 95% ಹಸುಗಳು ಮಿಶ್ರತಳಿ ಹಸುಗಳಾಗಿವೆ. ಅಳಿದುಳಿದ ದೇಶೀಯ ತಳಿಯ ಹಸುವಿನ ರಕ್ಷಣೆಗೆ ವಿಶೇಷ ಆದ್ಯತೆ ನೀಡಲಾಗುವುದು. ವೆಚ್ಚೂರು, ಕಾಸರಗೋಡು ಗಿಡ್ಡತಳಿ ಮುಂತಾದ ಸ್ಥಳೀಯ ತಳಿ ಸಂರಕ್ಷಣೆಯಾಗಬೇಕು ಎಂದು ಹೇಳಿದರು. ಶಾಸಕ ಎನ್ ನೀಲಿಕುಂದ್ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಪಶು ಸಂರಕ್ಷಣಾ ಅಧಿಕಾರಿ ಡಾಕ್ಟರ್ ಪಿ.ಕೆ. ಮನೋಜ್ ಕುಮಾರ್ ವರದಿ ಮಂಡಿಸಿದರು. ಲೋಕೋಪಯೋಗಿ ಎಎಂ ಸಾಜಿದ್ ಕುಮಾರ್ ಕಟ್ಟಡ ನಿರ್ಮಾಣ ವರದಿಯನ್ನು ಮಂಡಿಸಿದರು. ಬದಿಯಡ್ಕ ಪಂಚಾಯತ್ ಅಧ್ಯಕ್ಷೆ ಬಿ ಶಾಂತಾ ಮುಖ್ಯ ಅತಿಥಿಯಾಗಿದ್ದರು. ಬದಿಯಡ್ಕ ಪಂಚಾಯತ್ ಉಪಾಧ್ಯಕ್ಷ ಎಂ ಅಬ್ಬಾಸ್, ಕಾಸರಗೋಡು ಬ್ಲಾಕ್ ಪಂಚಾಯತ್ ಸದಸ್ಯೆ ಅಶ್ವಿನಿ ಮೊಳೆಯಾರ್, ವಾರ್ಡ್ ಸದಸ್ಯೆ ಕೆಪಿ ಸ್ವಪ್ನ, ಸದಸ್ಯ ಅಬ್ದುಲ್ ರೆಹಮಾನ್, ಕಾಸರಗೋಡು ಮುಖ್ಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ವಿ ಪ್ರದೀಪ್ ಕುಮಾರ್, ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಾದ ಬಿಎಂ ಸುಬ್ಬೈರ್, ಪಿ ಸುಧಾಕರ, ಶ್ಯಾಮಪ್ರಸಾದ್ ಮೇಗಿನಡ್ಕ, ಅನ್ವರ್ ಓಝೋನ್, ಮಹೇಶ ನೆಡುಗಾಲ, ಪಶುಸಂಗೋಪನಾ ಇಲಾಖೆ ರಿಟೈರ್ಡ್ ಹೆಚ್ಚುವರಿ ನಿರ್ದೇಶಕ ಡಾಕ್ಟರ್ ಪಿ ನಾಗರಾಜ, ರೈತ ಪ್ರತಿನಿಧಿಗಳು ಎಂಬಿವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸಹಾಯಕ ನಿರ್ದೇಶಕ ಇ ಚಂದ್ರಬಾಬು ಸ್ವಾಗತಿಸಿ, ಪಶುಸಂಗೋಪನಾ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ಪಿ ಪ್ರಶಾಂತ್ ಧನ್ಯವಾದವಿತ್ತರು. ಎಂಡೆ ಕೇರಳ ಪ್ರದರ್ಶನ ಹಾಗೂ ಮಾರಾಟ ಮೇಳದಲ್ಲಿ ಮಳಿಗೆಗಳನ್ನು ಸಿದ್ಧಪಡಿಸುವಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡಿದ ಉದ್ಯೋಗಿಗಳಿಗೆ ಹಾಗೂ ಗುತ್ತಿಗೆದಾರರಿಗೆ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರ ಗ್ರಾಮ ಪಂಚಾಯತ್ ಮಂಜೇಶ್ವರ ಕುಟುಂಬ ಆರೋಗ್ಯ ಕೇಂದ್ರದ ಆಶ್ರಯದಲ್ಲಿ ವಿಶ್ವ ಅಧಿಕ ರಕ್ತದೊತ್ತಡ ದಿನದ ಅಂಗವಾಗಿ ಆರೋಗ್ಯ ಜಾಗೃತಿ ಅಭಿಯಾನ ಹಾಗೂ ಸಾಮೂಹಿಕ ಓಟವನ್ನು ಆಯೋಜಿಸಲಾಯಿತು. ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೀಲ್ನವೆನೋ ಮೊಂತೆರೋ ಉದ್ಘಾಟಿಸಿದರು. ಮಂಜೇಶ್ವರ ಗ್ರಾಮ ಪಂಚಾಯತ್ ಹಾಗೂ ಮಂಜೇಶ್ವರ ಕುಟುಂಬ ಆರೋಗ್ಯ ಕೇಂದ್ರದ ಆಶ್ರಯದಲ್ಲಿ ವಿಶ್ವ ಅಧಿಕ ರಕ್ತದೊತ್ತಡ ದಿನದ ಅಂಗವಾಗಿ ಆರೋಗ್ಯ ಜಾಗೃತಿ ಅಭಿಯಾನ ಮತ್ತು ಹೊಸ ಅಂಗಡಿ ಜಂಕ್ಷನ್ನಿಂದ ಮಂಜೇಶ್ವರದವರೆಗೆ ಸಾಮೂಹಿಕ ಓಟವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೀನ್ಲವೆನೋ ಮೊಂತೆರೋ ಉದ್ಘಾಟಿಸಿದರು. ನಂತರ ನಡೆದ ಸಾಮೂಹಿಕ ಓಟಕ್ಕೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮೊಹಮ್ಮದ್ ಸಿದ್ದಿಕ್ ಚಾಲನೆ ನೀಡಿದರು. ಅಧಿಕ ರಕ್ತದೊತ್ತಡ ವಿಷಯದ ಕುರಿತು ವೈದ್ಯಾಧಿಕಾರಿ ತರಗತಿ ತೆಗೆದುಕೊಂಡರು. ವ್ಯಾಯಾಮವನ್ನು ಅಭ್ಯಾಸ ಮಾಡಿಕೊಳ್ಳಿ, ನಿಮ್ಮ ಆರೋಗ್ಯವನ್ನು ರಕ್ಷಿಸಿ ಎಂಬ ಧ್ಯೇಯವಾಕ್ಯವನ್ನು ಕಾರ್ಯಗತಗೊಳಿಸಲು ಆಯೋಜಿಸಲಾದ ಈ ಜಾಗೃತಿ ಕಾರ್ಯಕ್ರಮದಲ್ಲಿ ಬಿಎಫ್ಎಚ್ಸಿ ಮಂಜೇಶ್ವರದ ಸಿಬ್ಬಂದಿಗಳು ಮತ್ತು ಆಶಾ ಕಾರ್ಯಕರ್ತೆಯರು ಸೇರಿದಂತೆ ಹಲವಾರು ಮಂದಿ ಪಾಲ್ಗೊಂಡರು. ಅಬ್ದುಲ್ ರೆಹಮಾನ್ ಉದ್ಯಾವ್ರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಸರಗೋಡು ಜಿಲ್ಲೆಯಾದ್ಯಂತ ಭಾರೀ ಮಳೆ, ಹಲವೆಡೆಗಳಲ್ಲಿ ವಾಹನ ಸಂಚಾರ ಅಸ್ತವ್ಯಸ್ತ. ಆಟವಾಡುವ ನಡುವೆ ಸೈಕಲ್ನಲ್ಲಿ 6 ವರ್ಷದ ಬಾಲಕನ ಕಾಲು ಸಿಲುಕಿಕೊಂಡ ಘಟನೆ, ಅಗ್ನಿಶಾಮಕ ದಳದಿಂದ ರಕ್ಷಣೆ. ಎಣ್ಣಪಾರ ಎಂಬಲ್ಲಿ ನಡೆದ ಯುವತಿಯ ಕೊಲೆ ಹಾಗೂ ಸಾಕ್ಷ್ಯ ನಾಶಪಡಿಸಿದ ಪ್ರಕರಣದಲ್ಲಿ 15 ವರ್ಷಗಳ ನಂತರ ಆರೋಪಿಯ ಬಂಧನ ವಿಳಂಬದ ಸುತ್ತ ನಿಗೂಢತೆ ಇದೆ ಎಂದು ಕೆಪಿಜೆಎಸ್ ಆರೋಪ. ಕಾಸರಗೋಡು ಪ್ರೆಸ್ ಕ್ಲಬ್ ಆಯೋಜಿಸುವ ರಾಜ್ಯ ಪತ್ರಕರ್ತರ ಟಗ್ ಆಫ್ ವಾರ್ ಸ್ಪರ್ಧೆ ಹಾಗೂ ಉತ್ತರ ವಲಯ ಟಗ್ ಆಫ್ ವಾರ್ ಸ್ಪರ್ಧೆ ಮೇ 21ರಂದು. ಪಶುಸಂಗೋಪನೆ ಇಲಾಖೆ ಆರಂಭಿಸಿದ ರಾಜ್ಯದ 3ನೇ ಎಬಿಸಿ ಕೇಂದ್ರ, ಕಾಸರಗೋಡಿನ ಮುಳಿಯಾರ್ನಲ್ಲಿ ಉದ್ಘಾಟನೆ. ಇಂದಿನ ವಾರ್ತಾ ಸಂಚಿಕೆಯಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಗೆ ಭೇಟಿಯಾಗೋಣ. ವಂದನೆಗಳು.